ರಾಜ್ ಕೆ ಕೃಷ್ಣನ ಜೊತೆ ನಮ್ಮ ವಂಶಿ ಡೇಟ್ ಫಿಕ್ಸ್ ಆಗಿದೆ. ಕೃಷ್ಣ ವಂಶಿ ಮಾರ್ಚ್ 2ರಿಂದ ರಾತ್ರಿ 9:30ಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ. ಮದ್ವೆನೆ ಕ್ಯಾನ್ಸಲ್ ಮಾಡಿ ಅಂತಿದಾನ? ಹೌದಮ್ಮ. ಯಾಕೆ, ಏನಾಯ್ತು ಬಾವಾ? ವೆಂಕಟಪ್ಪ ಸಪ್ತಮಿ ಮದುವೆ ವಿಚಾರ ಮಾತಾಡಕ್ ಮನೆಗೆ ಬಂದಿದ್ದ. ಮದುವೆ ಅದ್ದೂರಿಯಾಗಿ ಮಾಡ್ಬೇಕು ಅಂತ ಹೇಳ್ದ. ಅದಕ್ಕೆ ಶ್ರೀಮಂತ ತುಂಬಾ ದುಡ್ಡು ಖರ್ಚಾಗತ್ತೆ ಅಂತ ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾನೆ. ಬಾವಾ, ಮದ್ವೆ ಖರ್ಚು ಎಷ್ಟಾದ್ರೂ ಪರವಾಗಿಲ್ಲ, ಸಪ್ತಮಿನೇ ಈ ಮನೆ ಸೊಸೆಯಾಗಿ ಬರ್ಬೇಕು. ಈ ಮನೇನ್ ಕಾಪಾಡೋದಿಕ್ಕೆ, ಅಚ್ಚುಕಟ್ಟಾಗಿ ಎಲ್ಲ ನೋಡ್ಕೊಂಡು ಹೋಗೋದಿಕ್ಕೆ ಅವಳೊಬ್ಳಿಂದ ಮಾತ್ರ ಸಾಧ್ಯ. ಅದಕ್ಕೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಏನಮ್ಮ ಅದು ನಿರ್ಧಾರ? ನನ್ ಒಡವೆನೆಲ್ಲ ಅಡ ಇಟ್ಟು ನಾನ್ ದುಡ್ಡು ಕೊಡ್ತೀನಿ. ಈ ಮದ್ವೆನ ಅಚ್ಚುಕಟ್ಟಾಗಿ ಮಾಡೋಣ. ಅದೆಲ್ಲ ಬೇಡ ಮಂದಾರ. ಯಾಕ್ ಬಾವಾ? ನೀನ್ ಹಣ ಕೊಡೋ ವಿಚಾರ ಶ್ರೀಮಂತಗಾಗ್ಲಿ ಅಥವಾ ಯೋಗರಾಜುಗಾಗ್ಲಿ ಗೊತ್ತಾದ್ರೆ ದೊಡ್ಡ ಗಲಾಟೆನೇ ಆಗುತ್ತೆ. ಆ ವಿಷಯ ನಮ್ಮತ್ತೇನೆ ಇರ್ಲಿ ಬಾವಾ, ಹೊರಗಡೆ ಅವ್ರಿಗೆ ಹೇಗ್ ಗೊತ್ತಾಗತ್ತೆ? ಅದು ಹಣ ಎಲ್ಲ ಬೇಡ ಮಂದಾರ. ನೀನ್ ಕೊಡ್ತೀನಿ ಅಂದೆ ನೋಡು, ಅಷ್ಟೇ ಸಾಕು. ನನ್ನನ್ನ ಹೊರಗಿನವಳ ತರ ನೋಡ್ತಾ ಇದ್ದೀರಾ? ನಾನು ಈ ಮನೇಲಿ ಒಬ್ಳಲ್ವಾ ಬಾವಾ? ಶ್ರೀಮಂತು ನನ್ ಮಗ ಅಲ್ವಾ? ಅವನನ್ನ ನಾನ್ ಸಾಕಿಲ್ವಾ? ಅತ್ತೆ, ನೀವು ಏನು ಮಾತಾಡದೆ ಸುಮ್ಮನೆ ನಿಂತಿದ್ದೀರಾ? ಹೌದು ನಾಗರಾಜು, ಶ್ರೀಮಂತನ ಮದ್ವೆಗೆ ಮಂದಾರ ಸಹಾಯ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ. ನಾನಿದಕ್ಕೆ ಒಪ್ಪಲ್ಲ. ಯೋಗರಾಜು ಈ ಮದುವೆ ನಿಲ್ಲಿಸಿ ಶ್ರೀಮಂತಿಗೆ ಅವಮಾನ ಮಾಡಬೇಕು ಅಂತಾನೆ ಕಾಯ್ತಾ ಇದ್ದಾನೆ. ದುಡ್ಡಿನ ವಿಚಾರ ಗೊತ್ತಾದ್ರೆ ರೋಡಲ್ಲಿ ನಿಲ್ಸೆ ಮರ್ಯಾದೆ ತೆಗಿತಾನೆ. ಮಂದಾರ, ನನ್ನ ಮಗನಿಗೆ ಯಾರೇ ಅವಮಾನ ಮಾಡಿದ್ರು ಅದನ್ನ ನೋಡ್ಕೊಂಡು ನಾನ್ ಸುಮ್ಮನಿರಕ್ಕಾಗಲ್ಲಮ್ಮ. ಹೌದು ಚಿಕ್ಕಿ, ಅಪ್ಪ ಹೇಳ್ತಿರೋದು ಸರಿಯಾಗೇ ಇದೆ. ಸರಿ, ಈಗೇನ್ ಮಾಡೋಣ? ಮಂದಾರ, ಭಯ ಪಡಬೇಡ. ಎಷ್ಟೇ ಖರ್ಚಾದ್ರೂ ಸರಿ, ಈ ಮದುವೆನ ನಾನು ಅದ್ದೂರಿಯಾಗೇ ಮಾಡ್ತೀನಿ. ಈ ಮನೆಗೆ ಸಪ್ತಮಿನೇ ಸೊಸೆಯಾಗಿ ಬರ್ತಾಳೆ. ದೇವ್ರ ದಯೆಯಿಂದ ಇಷ್ಟು ನಡೆದ್ರೆ ಸಾಕು. ಸಪ್ತಮಿ ಸೊಸೆಯಾಗಿ ಬಂದ್ರೆ ಯಾವುದ್ರ ಬಗ್ಗೆನೂ ಯೋಚನೆ ಮಾಡೋ ಪ್ರಮೇಯನೇ ಬರಲ್ಲ. ಅಪ್ಪ, ನನ್ನ ಜೀವನನೇ ಹಾಳು ಮಾಡ್ಬೇಕು ಅನ್ಕೊಂಡಿರೋರೆಲ್ಲ ಏನಕ್ಕೆ ಬಂದಿದ್ದಾರೆ? ಶ್ರೀಮಂತು ಅಪ್ಪ, ನಾನು ನಿಮ್ಮ ಜೊತೆ ಮಾತಾಡ್ತಿರೋದು. ಯೋಗರಾಜು, ಮಂಜರಿ, ವಾಸಂತಿ ಜಗಳ ಮಾಡಿದ್ದನ್ನ ನೋಡಿ ಮಂದಾರ ಯೋಚನೆ ಮಾಡಿ ಮಾಡಿ ಸೊರಗೋಗಿದ್ದಾಳಪ್ಪ. ಈಗ ನೀನು ಇನ್ನೂ ಏನಾದರೂ ಮಾತಾಡಿ ಅವಳ ಮನಸ್ಸಿಗೆ ಇನ್ನೂ ನೋವು ಕೊಡಬೇಡ. ಅಪ್ಪ, ಇವರೆಲ್ಲರೂ ಒಂದೇ ಮನಸ್ಸಿರೋರು. ಒತ್ತು ಬದಲಾಗಲ್ಲ. ಹಾಗೆಲ್ಲ ಹೇಳ್ಬೇಡ್ವೋ. ನಿಮ್ಮಮ್ಮ ಬದುಕಿದ್ದಿದ್ರೆ ನಿನ್ನ ಮದ್ವೆನ ಹೇಗೆ ಮಾಡ್ತಾ ಇದ್ಲೋ ಹಾಗೆ ಮಂದಾರ ತಾಯಿಯಾಗಿ ಆ ಕೆಲಸ ಮಾಡ್ತಾ ಇದ್ದಾಳೆ. ಒಬ್ಬ ತಾಯಿಯಾದವಳು ಯಾವತ್ತೂ ಮಕ್ಕಳಿಗೆ ಕೇಡು ಬಯಸೋದಿಲ್ಲ. ಅಮ್ಮ ಮಾಡಬೇಕಾಗಿರೋ ಕೆಲಸನ ಇವ್ರು ಮಾಡೋದಿಕ್ಕೆ ಬಂದಿದ್ದಾರ? ಅಂತ ವಿಷಯ ಏನಿದೆ? ಶ್ರೀಮಂತು, ಅಮ್ಮ ಏನೋ ಬೈದಲ್ಲಿ ಮಾತಾಡ್ತಾ ಇದ್ದಾಳೆ ಅಷ್ಟೇ ಕಣೋ. ಹಾ, ಹೌದೌದು, ಬೈದಲ್ಲಿ ಮಾತಾಡ್ದೆ ಅಷ್ಟೇ ಅಷ್ಟೇ. ಮಂದಾರ, ನೀನು ಹೊರಡಮ್ಮ. ಉಳ್ದಿದ್ದು ಆಮೇಲೆ ಮಾತಾಡೋಣ. ಸರಿ ಬಾವಾ. ಅಣ್ಣ, ಏನ್ ಗೊತ್ತಾ? ಸಮರ್ಥ, ಬೇಡವೋ, ಸುಮ್ಮನೆ ಇರು. ಇಲ್ಲ ಅಪ್ಪ, ಚಿಕ್ಕಿ ಎಷ್ಟು ಒಳ್ಳೆಯವರು ಅಂತ ಅಣ್ಣಂಗೆ ಗೊತ್ತಾಗ್ಲೇಬೇಕು. ಒಳ್ಳೆಯವರು, ಅವ್ರ ಒಳ್ಳೆತನ ಏನು ಅಂತ ನಾನು ಚೆನ್ನಾಗಿ ನೋಡಿದ್ದೀನಿ. ಅಣ್ಣ, ಹೆಣ್ಣಿನ ಕಡೆಯವರು ಮದುವೆ ಚೆನ್ನಾಗಾಗಬೇಕು ಅಂತ ಹೇಳಿದಾಗ ಖರ್ಚು ಜಾಸ್ತಿ ಆಗತ್ತೆ, ಮದುವೆನೇ ಬೇಡ ಅಂತ ಹೇಳ್ತಿದ್ದೆ ತಾನೆ. ಅದಕ್ಕೆ ಚಿಕ್ಕಿ
ಈ ಮದ್ವೆ ಯಾವುದೇ ಕಾರಣಕ್ಕೂ ನಿಲ್ಬಾರ್ದು ಅಂತ ಅವ್ರ ಚಿನ್ನನೆಲ್ಲ ಅಡ ಇಟ್ಬಿಟ್ಟು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು. ನಮ್ಮಮ್ಮ ಇದ್ದಿದ್ರು ಇದನ್ನೇ ಅಲ್ವಾ ಹೇಳ್ತಿದ್ದಿದ್ದು. ಕನ್ಫರ್ಮ್ ಇದೆಲ್ಲ ಆ ಯೋಗರಾಜ್ದೇ ಪ್ಲಾನು. ತೊಟ್ಲು ತೂಗೋದ್ರ ಜೊತೆಗೆ ಮಗುನ್ ಚಿಂಟೋ ಕೆಲಸ ಮಾಡ್ತಿದ್ದಾರೆ. ಅವ್ರ ಹೆಂಡ್ತಿನ ನೈಸಾಗಿ ಮಾತಾಡ್ತಾರ ಕಳಿಸಿ ಆಮೇಲೆ ಗಲಾಟೆ ಶುರು ಮಾಡ್ಬಿಡೋದು. ಅಣ್ಣ ಆ ಥರ ಎಲ್ಲ ಏನೂ ಇರಲ್ಲ ಅಣ್ಣ. ಏಯ್ ನಿನಗೆ ಗೊತ್ತೇನೆ, ಬಾಯಿ ಮುಚ್ಕೊಂಡು ನಿಂತ್ಕೋ. ಶ್ರೀಮಂತು, ಮದುವೆಗೆ ದುಡ್ಡು ಜಾಸ್ತಿ ಖರ್ಚಾಗುತ್ತೆ, ಅದಕ್ಕೆ ಮದುವೆ ಬೇಡ ಅಂತ ನಾವು ಹೇಳಿದ್ರೆ ಆ ಯೋಗರಾಜು ಇದ್ರೆ ದೊಡ್ಡದು ಮಾಡಿಕೊಂಡು ನಮಗೆಲ್ಲ ಅವಮಾನ ಆಗೋ ಥರ ಮಾತಾಡ್ತಾನೆ ಕಣೋ. ಅದಕ್ಕೆ ಈ ಸಮಯದಲ್ಲಿ ನಾವು ಖರ್ಚಿನ ಬಗ್ಗೆ ಯೋಚನೆ ಮಾಡಬಾರ್ದು. ಸಮಿ ಬಾ. ಲೋ ಮಗ, ನಿನ್ ಲೈಫಲ್ಲಿ ಸಮಸ್ಯೆಗಳು ಈ ರೈಲ್ ಬೋಗಿ ತರ ಒಂದಾದ್ಮೇಲೆ ಒಂದು ಬರ್ತಾನೆ ಇದೆಯಲ್ಲೋ. ವಾಟ್ ಈಸ್ ದಿಸ್ ಯಾ? ನಾನಾಗಿ ಯಾರ ತಂಟಗೂ ಹೋಗ್ಬಾರ್ದಂತ ಸುಮ್ಮನೆ ಇದ್ರು ಅವರಾಗೆ ಬಂದು ಜೈನ್ ಗುಡಿಗೆ ಕಲ್ಲು ಹೊಡೆಯೋ ಕೆಲಸ ಮಾಡ್ತಿದ್ದಾರೆ. ಬಿಡಲ್ಲ ಸ್ವಾಮಿ, ಯಾರನ್ನೂ ಸುಮ್ಮನೆ ಬಿಡಲ್ಲ. ಆದ್ರೂ ಆ ಯೋಗೇಶ್ ಮತ್ತೆ ಮಂಜುರಿ ನನ್ನ ಮದುವೆ ನಿಲ್ಸೋದಿಕ್ಕೆ ಎಷ್ಟೆಲ್ಲ ಪ್ಲಾನ್ ಮಾಡ್ತಿದ್ದಾರೆ ನೋಡು. ಈ ಟೈಮಲ್ಲಿ ನಾನು ಮದುವೆ ನಿಲ್ಸಿದ್ರೆ ಸರಿ ಬರುತ್ತಾ ಸ್ವಾಮಿ? ಅವ್ರು ಕಷ್ಟಪಟ್ಟು ಮಾಡ್ಬೇಕಾಗಿರೋ ಕೆಲಸನ ನಾನೇ ಸುಲಭ ಮಾಡ್ಕೊಟ್ಟಂಗಾಗುತ್ತೆ. ಹೌದು ಮಗ, ಬರೀ ಸುಲಭ ಅಲ್ಲ, ಅವ್ರ ಮಾತನ್ನ ನೀನ್ ಕೇಳ್ದಂಗಾಗತ್ತೆ. ಕರೆಕ್ಟ್ ಕಣೋ, ನಮ್ಮಪ್ಪ ಹೇಳೋದು ಸರಿ ಇದೆ. ಯಾರ ಮುಂದೆ ಚೆನ್ನಾಗಿ ಬಾಳ್ಬೇಕು ಅನ್ಕೊಂಡಿದ್ದೀನೋ ಅವ್ರ ಮುಂದೆ ತಲೆ ತಗ್ಸೋ ಥರ ಆಗ್ಬಿಡುತ್ತೆ. ಏನ್ ಮಾಡೋದು ಸ್ವಾಮಿ? ಅಯ್ಯೋ, ಇವನ್ನ ಹೇಗಪ್ಪ ಒಪ್ಸೋದು ಅಂತ ಅನ್ಕೊಂತಿದ್ದೆ. ನೋಡಿದ್ರೆ ಇವನೇ ಐಡಿಯಾ ಕೊಟ್ಟ. ಮಗ, ಈಗ ಯಾವುದೇ ಕಾರಣಕ್ಕೂ ಮದ್ವೆ ಕ್ಯಾನ್ಸಲ್ ಮಾಡ್ಕೊಳ್ಳೋದು ಬೇಡ. ಆಡ್ಕೊಳ್ಳೋರ್ ಮುಂದೆ ನಾವೇ ಜಾರ್ ಬಿದ್ದಂಗಾಗತ್ತೆ. ಗೆಲ್ಬೇಕು ಮಗ, ನೀನ್ ಗೆಲ್ಬೇಕು ಕಣೋ. ಗೆದ್ದೆ ಗೆಲ್ತೀನಿ ಸ್ವಾಮಿ. ಮದ್ವೆಗೆ ಸಪ್ತಮಿ ಅವ್ರ ಅಪ್ಪ ಖರ್ಚು ಮಾಡೋಕ್ಕೆಲ್ಲ ಹೇಳಿದ್ರಲ್ಲ, ಅರೆಲ್ಲ ನನಗೆ ಚೂರು ಇಷ್ಟ ಇಲ್ಲ. ಆ ಯೋಗರಾಜ್ ಮುಂದೆ ನಾನು ಯಾವುದೇ ಕಾರಣಕ್ಕೂ ತಲೆ ತಗ್ಸಲ್ಲ. ನಾನು ಗೆದ್ದೆ ಗೆಲ್ತೀನಿ ಸ್ವಾಮಿ. ಗೆಲ್ತೀಯ ಮಗ, ಖಂಡಿತ ಗೆದ್ದೆ ಗೆಲ್ತೀಯ, ನನಗೆ ನಂಬಿಕೆ ಇದೆ. ಮದುವೆ ಅಂದ್ಮೇಲೆ ಖರ್ಚುಗಳು ಇದ್ದೇ ಇರುತ್ತೆ, ಅದಕ್ಕೆಲ್ಲ ಯೋಚನೆ ಮಾಡಬೇಡ. ಯೋಚನೆ ಮಾಡದೇ ಇಲ್ಲ ಸ್ವಾಮಿ. ಹೇಗೂ ಮದುವೆ ಆದ್ಮೇಲೆ ಬೇರೆ ಮನೆ ಮಾಡೋದಕ್ಕೆ ಸಪ್ತಮಿ ಒಪ್ಕೊಂಡಿದ್ದಾಳೆ.